Dear students, I am Dr. Jalajakshi, Associate Professor, Department of Sociology, Veershai College, Ballari. Now we'll start the first chapter, Rural Development. In that, we have seen the meaning and definitions, characteristics of rural development, views of rural development, and now we are going to start importance of rural development. Why should we study rural development? Why it is necessary to the India? Because India is a country of villages and 65% of people are depend on agriculture. So that's why it is necessary and it is one of the predominant occupation of India. So that's why we need rural development. The first one, removal of poverty. So how can we remove the poverty? Through the 5-year plans, rural development programs like IRDP, TRISEM, JRY, SGSRY, etc. There are many programs. Through these programs, we can create the number of employment opportunities to the rural people. ಸೊ ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಗ್ರಾಮೀಣ ಅಭಿವೃದ್ಧಿ ಅಂದ್ರೇನು, ಅದರ ಅರ್ಥ, ಅದರ ವ್ಯಾಖ್ಯೆಗಳು, ಅದರ ಗುಣಲಕ್ಷಣಗಳು, ಅದರ ವಿಚಾರಗಳನ್ನೆಲ್ಲ ನಾವು ಅಧ್ಯಯನ ಮಾಡಿದ್ವಿ, ಅದರ ದೃಷ್ಟಿಕೋನಗಳು ಎಲ್ಲವನ್ನು. ಈ ಬಾರಿ ಗ್ರಾಮೀಣ ಅಭಿವೃದ್ಧಿಯ ಪ್ರಾಮುಖ್ಯತೆಯ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡಬಹುದು. ಸೊ ನಾವು ಯಾಕೆ ಈ ಅಧ್ಯಯನವನ್ನು ಮಾಡಬೇಕಾಗಿದೆ? ಯಾಕೆಂದರೆ ಭಾರತ ಒಂದು ಹಳ್ಳಿಗಳ ದೇಶ, ಗ್ರಾಮಗಳ ದೇಶ, ಹಾಗೂ ನಮ್ಮಲ್ಲಿ ಸುಮಾರು 65% ಜನ ಕೃಷಿಯನ್ನೇ ಆಧರಿಸಿದ್ದಾರೆ. ಹಾಗಾಗಿ ಕೃಷಿಯೇ ನಮ್ಮ ದೇಶದ ಮುಖ್ಯ ಕಸುಬಾಗಿದೆ, ಮೂಲ ಕಸುಬಾಗಿದೆ ಅಂತ ಹೇಳ್ಬೋದು. ಆ ಕಾರಣಕ್ಕೆ ನಾವಿಲ್ಲಿ ಇದನ್ನು ಅಧ್ಯಯನ ಮಾಡಲೇಬೇಕಾಗಿದೆ. ಸಾಕಷ್ಟು ಜನಕ್ಕೆ ಒಂದು ಮೂಲ ಸೌಕರ್ಯಗಳನ್ನು ನೀಡಬೇಕಾಗಿದೆ. ಗ್ರಾಮೀಣ ಭಾಗಗಳ ಪರಿಸ್ಥಿತಿಗಳನ್ನು ಅಧ್ಯಯನ ಮಾಡಬೇಕಾಗಿದೆ. ಹಾಗಾಗಿ ಇದರ ಅಧ್ಯಯನ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದೆ. ಸೊ ಯಾವ್ಯಾವ ಕಾರಣಕ್ಕಾಗಿ ಅನ್ನೋದನ್ನು ಇಲ್ಲಿ ನೋಡೋಣ. ಮೊದಲನೇದು ಬಡತನದ ನಿವಾರಣೆ. ಬಡತನದ ನಿವಾರಣೆಯನ್ನು ನಾವು ಹೇಗೆ ಮಾಡಬಹುದು? ಪಂಚವಾರ್ಷಿಕ ಯೋಜನೆಗಳ ಮೂಲಕ, ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳ ಮೂಲಕ, ಹೀಗೆ ಅನೇಕ ಕಾರ್ಯಕ್ರಮಗಳ ಮೂಲಕ ನಾವು ಗ್ರಾಮಗಳಲ್ಲಿ ಇರ್ತಕ್ಕಂತಹ ಒಂದು ನಿರುದ್ಯೋಗವನ್ನು ತಡೆಗಟ್ಟಬಹುದಾಗಿದೆ ಅಥವಾ ಅದನ್ನು ನಿವಾರಣೆ ಮಾಡಬಹುದಾಗಿದೆ ಅಂತ ಹೇಳ್ಬೋದು. ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮ ಅಥವಾ ಗ್ರಾಮೀಣ ಯುವಕರಿಗಾಗಿ ತರಬೇತಿ ಕಾರ್ಯಕ್ರಮ, ಜವಾಹರ್ ರೋಜ್ಗಾರ್ ಯೋಜನಾ, ಸ್ವರ್ಣ ಜಯಂತಿ ಸ್ವರೋಜ್ಗಾರ್ ಯೋಜನಾ, ಹೀಗೆ ಅನೇಕ ಕಾರ್ಯಕ್ರಮಗಳ ಮೂಲಕ ನಾವು ಲಕ್ಷಾಂತರ ಉದ್ಯೋಗಗಳನ್ನು ಜನರಿಗೆ ಒದಗಿಸಿಕೊಡಬಹುದಾಗಿದೆ ಅಂತ ಹೇಳ್ಬೋದು. The next one, development of other sectors. So there are 3 sectors we know that: primary sector, secondary sector and tertiary sector. So not only agriculture, along with that industry and service sector should be developed. That is very important. ಸೊ ಇಲ್ಲಿ ಇತರ ವಲಯಗಳ ಅಭಿವೃದ್ಧಿ ಅಂತ ನಾವು ಕರಿತೀವಿ. ಸೊ ಗ್ರಾಮೀಣ ಪ್ರದೇಶದಲ್ಲಿ ಅರ್ಥವ್ಯವಸ್ಥೆ ಹೇಗಿದೆ ಅಂತಂದ್ರೆ ಇಲ್ಲಿ ಮುಖ್ಯವಾಗಿ ಇರ್ತಕ್ಕಂಥದ್ದು ಪ್ರಾಥಮಿಕ ವಿಭಾಗ, ಅದನ್ನೇ ನಾವು ಕೃಷಿ ಅಂತ ಕರಿತೀವಿ. ಸೊ primary sector is also associated with many other activities like carpentry or fishery or sericulture, farming, poultry, etc. ಸೊ ಗ್ರಾಮೀಣ ಭಾಗದಲ್ಲಿ ಕೃಷಿಯ ಜೊತೆಯಲ್ಲಿ ನಮಗೆ ಕೈಗಾರಿಕಾ ಅಭಿವೃದ್ಧಿ ಮತ್ತು ಸೇವಾ ಅಭಿವೃದ್ಧಿ ಕೂಡ ಆಗಬೇಕಾಗಿದೆ. ಸೊ ಆ ಕಾರಣಕ್ಕೆ ಇಲ್ಲಿ ನಾವು ಗ್ರಾಮೀಣ ಅಭಿವೃದ್ಧಿಯನ್ನ ಅಧ್ಯಯನ ಮಾಡುವುದರ ಜೊತೆಯಲ್ಲಿ ಈ ಎಲ್ಲ ವಲಯಗಳನ್ನು ಅಭಿವೃದ್ಧಿ ಮಾಡಬಹುದಾಗಿದೆ ಅಂತೇಳಿ ಹೇಳ್ಬೋದು. ಜನರ ಆದಾಯ ಮಟ್ಟ ಗ್ರಾಮೀಣ ಭಾಗಗಳಲ್ಲಿ ಬಹಳ ಕಡಿಮೆ ಇರ್ತದೆ. ಮತ್ತೆ ಅವರ ಸರಕುಗಳಿಗೆ, ಸೇವೆಗಳಿಗೆ ಬೇಡಿಕೆ ಅಧಿಕಗೊಳ್ಳಲು ಕೈಗಾರಿಕೆಗಳ ಸ್ಥಾಪನೆ ಬೇಕಾಗತ್ತೆ ಮತ್ತು ಸೇವೆಗಳ ಅಗತ್ಯ ಕೂಡ ಇರುತ್ತೆ. ಹಾಗಾಗಿ ಕೈಗಾರಿಕೆ ಮತ್ತು ಸೇವೆಗಳ ವಲಯಗಳು ಅಭಿವೃದ್ಧಿ ಹೊಂದಲು, ಪಟ್ಟಣ ಹಾಗೂ ನಗರಗಳು ಬೆಳೆಯಲು
ಸಾಧ್ಯವಾಗುತ್ತೆ. ಆ ಕಾರಣಕ್ಕೆ ಇತರ ವಲಯಗಳ ಅಭಿವೃದ್ಧಿ ಬಹಳ ಮುಖ್ಯವಾಗಿದೆ ಅಂತ ಹೇಳ್ಬೋದು. ದ ಥರ್ಡ್ ಒನ್, ರಿಮೂವಲ್ ಆಫ್ ಅನ್ಎಂಪ್ಲಾಯ್ಮೆಂಟ್. ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಕ್ಯಾನ್ ಹೆಲ್ಪ್ ಟು ರಿಮೂವ್ ಅನ್ಎಂಪ್ಲಾಯ್ಮೆಂಟ್ ಇನ್ ಎ ಗ್ರೇಟ್ ಎಕ್ಸ್ಟೆಂಟ್. ನಿರುದ್ಯೋಗ ನಿವಾರಣೆ, ನಾವೀಗಾಗಲೇ ಅದನ್ನ ರಿಮೂವಲ್ ಆಫ್ ಪಾವರ್ಟಿ ಒಳಗೆ ಓದಿದೀವಿ. ಇಲ್ಲಿ ನಿರುದ್ಯೋಗ ನಿವಾರಣೆ ಅಂತಂದ್ರೆ ಯಾವ ರೀತಿಯಲ್ಲಿ ನಾವು ಮಾಡಬಹುದು ಅಂದ್ರೆ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳ ಮೂಲಕವೇ ನಾವು ಮಾಡಬಹುದು. ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳು ನಿರುದ್ಯೋಗ ನಿವಾರಣೆಗೆ ಗಣನೀಯವಾಗಿ ಸಹಾಯವನ್ನ ಮಾಡ್ತವೆ. ಯಾವ ರೀತಿಯಲ್ಲಿ? ಬೈ ಪ್ರೊವೈಡಿಂಗ್ ಇನ್ಫ್ರಾಸ್ಟ್ರಕ್ಚರಲ್ ಫೆಸಿಲಿಟೀಸ್, ಸಮ್ ಅದರ್ ಫೆಸಿಲಿಟೀಸ್ ಟು ದ ರೂರಲ್ ಏರಿಯಾಸ್. ಗ್ರಾಮೀಣ ರಸ್ತೆಗಳು, ಕುಡಿಯುವ ನೀರಿನ ಪೂರೈಕೆ, ಶಾಲಾ ಕಟ್ಟಡಗಳು, ಅಂಗನವಾಡಿ ಕಟ್ಟಡಗಳು, ಸಮುದಾಯ ಭವನಗಳು, ನೈರ್ಮಲ್ಯಕ್ಕಾಗಿ ಚರಂಡಿಗಳು, ಶೌಚಾಲಯಗಳು, ಗ್ರಾಮೀಣ ಅರಣ್ಯಗಾರಿಕೆ ಮುಂತಾದವುಗಳು, ಕಾಮಗಾರಿಗಳು ಪ್ರತಿಯೊಂದು ಗ್ರಾಮದಲ್ಲಿ ಸಹಸ್ರಾರು ಉದ್ಯೋಗಗಳನ್ನು ಸೃಷ್ಟಿಸುವಂತಹ ಸಾಮರ್ಥ್ಯವನ್ನು ಇವು ಪಡೆದಿವೆ. ಸೊ ಐ ಟೋಲ್ಡ್ ಆಲ್ರೆಡಿ, ರೂರಲ್ ರೋಡ್ಸ್, ಸಪ್ಲೈ ಆಫ್ ಡ್ರಿಂಕಿಂಗ್ ವಾಟರ್, ಸ್ಕೂಲ್ ಬಿಲ್ಡಿಂಗ್ಸ್, ಅಂಗನವಾಡಿ ಬಿಲ್ಡಿಂಗ್ಸ್, community halls, and drainage for the sanitation, toilets, and rural forestry and public works department. All these can provide can create the lakhs of employment opportunities to the people. The next one, creation of permanent assets. So what is this assets to the rural areas? So what are the assets here? Rural roads, buildings, irrigation facilities, community halls, etc., etc. They are retained as a permanent assets to the rural areas. ಇಲ್ಲಿ ಶಾಶ್ವತ ಆಸ್ತಿಗಳ ಸೃಷ್ಟಿ ಅಂತ ಹೇಳ್ತೀವಿ. ಈ ಶಾಶ್ವತ ಆಸ್ತಿಗಳು ಅಂದ್ರೆ ಏನು? ಅದರಿಂದ ನಿರಂತರವಾಗಿ ಅವರಿಗೆ ಆದಾಯ ಬರುವಂತೆ ಇರಬೇಕು. ಉದಾಹರಣೆಗೆ ರಸ್ತೆಗಳಿರ್ಬೋದು, ಕಟ್ಟಡಗಳಿರ್ಬೋದು, ನೀರಾವರಿ ಸೌಲಭ್ಯಗಳಿರ್ಬೋದು, ಕಮ್ಯುನಿಟಿ ಸಮುದಾಯ ಭವನಗಳಿರ್ಬೋದು. ಇವೆಲ್ಲ ಮಾಡೋದ್ರಿಂದ ಗ್ರಾಮಗಳಲ್ಲಿ ಒಂದು ಪರ್ಮನೆಂಟ್ ಆಗಿ ಆಸ್ತಿ ಅನ್ನೋದು ಅಲ್ಲಿ ಉಂಟಾಗತ್ತೆ. ಈ ಆಸ್ತಿ ಆದಾಯದ ರೂಪದಲ್ಲಿ ಅವರಿಗೆ ಒಂದು ಆದಾಯವನ್ನ ತಂದು ಕೊಡ್ತಾ ಇರುತ್ತೆ ಅಂತ ಹೇಳ್ಬಹುದು. ನೆಕ್ಸ್ಟ್ ಒನ್, ಚೇಂಜ್ ಆಫ್ ಪೀಪಲ್ಸ್ ಔಟ್ಲುಕ್ ಅಂಡ್ ಇನ್ಕ್ರೀಸ್ ಇನ್ ಪೀಪಲ್ಸ್ ಪಾರ್ಟಿಸಿಪೇಷನ್. ಜನರ ಮನ ಪರಿವರ್ತನೆ ಮತ್ತು ಜನರ ಸಹಭಾಗಿತ್ವದ ಹೆಚ್ಚಳ. So how can we increase the people's participation, and how can we change the people's outlook in the rural areas? Usually the rural people are suffering from ignorance, illiteracy, and they have traditional outlook, and they cannot think about any progress at all. They cannot think about their own development because of they are following the traditional things. So that is one thing. That's why we can remove these things by giving education, by providing education. So we can change the outlook of the rural people. Education is the best weapon for the social change. Any change can be happen through the education. So by providing the education to the rural areas, rural people, we can change their outlook and increase the people's participation. How can we increase? So by participating in the rural development activities like IRDP, TRIZEM, National Rural Employment Program, so DPAP, Development of Drought Prone Areas Program, Development of Desert Development Program. So in this way there are several programs. So we can change there, or we can that is 100% people's participation through the rural development programs. ಇಲ್ಲಿ ಗ್ರಾಮೀಣ ಜನರ ಮನ ಪರಿವರ್ತನೆ ಮತ್ತು ಜನರ ಸಹಭಾಗಿತ್ವದ ಹೆಚ್ಚಳ. ಜನರ ಮನ ಪರಿವರ್ತನೆ ಆಗಬೇಕಾಗಿದೆ ಗ್ರಾಮೀಣ ಭಾಗದಲ್ಲಿ. ಯಾಕೆ ಅಂದ್ರೆ ಸುಮಾರು ಸಾವಿರಾರು ವರ್ಷಗಳಿಂದಲೂ ನಮ್ಮಲ್ಲಿ ಏನು ಮೂಢ ಸಂಪ್ರದಾಯಗಳಿವೆ ಅದನ್ನೇ ಜನ ಫಾಲೋ ಮಾಡ್ತಾ ಬಂದಿದ್ದಾರೆ. ಅದರಲ್ಲಿ ಬದಲಾವಣೆ ಆಗಬೇಕು. ಬದಲಾವಣೆ ಆಗದೇ ಇರಕ್ಕೆ ಏನ್ ಕಾರಣ ಅಂತಂದ್ರೆ ಇಲ್ಲಿ ಜನರಲ್ಲಿ ಇರ್ತಕ್ಕಂಥ ಒಂದು ಅಜ್ಞಾನ, ಅನಕ್ಷರತೆ, ಇವೆಲ್ಲವೂ ಕಾರಣ ಆಗ್ತವೆ. ಮತ್ತು ಸಾಂಪ್ರದಾಯಿಕ ದೃಷ್ಟಿಕೋನಗಳು.
ಇದ್ರೊಳಗೆ ಬದಲಾವಣೆ ಆಗಬೇಕು. ಅವ್ರು ಯಾವತ್ತೂ ತಮ್ಮ ಅಭಿವೃದ್ಧಿಯ ಬಗ್ಗೆ, ತಮ್ಮ ಪ್ರಗತಿಯ ಬಗ್ಗೆ ಆಲೋಚನೆ ಆಗಲ್ಲ. ಸೊ ಇದನ್ನ ಬದಲಾವಣೆ ಮಾಡಬೇಕು. ಮುಖ್ಯವಾಗಿ ಅವರಿಗೆ ಶಿಕ್ಷಣವನ್ನ, ಸಾಕ್ಷರತೆಯನ್ನು ನೀಡಬೇಕಾಗಿದೆ. ಇದರ ಮೂಲಕ ಅವರ ದೃಷ್ಟಿಕೋನ ಖಂಡಿತವಾಗ್ಲೂ ಬದಲಾವಣೆ ಆಗುತ್ತೆ. ನಾವು ಶಿಕ್ಷಣಕ್ಕೆ ಏನಂತೀವಿ, ಇಟ್ ಇಸ್ ಅ ಬೆಸ್ಟ್ ವೆಪನ್ ಅಂತ ಕರಿತೀವಿ. ಒಂದು ಸಾಮಾಜಿಕ ಬದಲಾವಣೆ ತರಬೇಕು ಅಂದ್ರೆ ಶಿಕ್ಷಣ ಬಹಳ ಮುಖ್ಯ ಆಗತ್ತೆ. ಅದರ ಜೊತೆಲಿ ಯಾವಾಗ ಶಿಕ್ಷಣ ಕೊಡ್ತೀವಿ, ಅವರ ದೃಷ್ಟಿಕೋನಗಳಲ್ಲಿ ಬದಲಾವಣೆ ಆಗತ್ತೆ. ಅದೇ ಜನರ ಒಂದು ಭಾಗವಹಿಸುವಿಕೆಗೆ ಕೂಡ ಕಾರಣವಾಗುತ್ತೆ. ಇಲ್ಲಿ ಜನರ ಭಾಗವಹಿಸುವಿಕೆ ಅಭಿವೃದ್ಧಿ ಚಟುವಟಿಕೆಗಳಲ್ಲಿ ಹೆಚ್ಚಾಗಬೇಕಾಗುತ್ತೆ. ಹೆಂಗ್ ಹೆಚ್ಚಾಗಬೇಕು, ಯಾವ ರೀತಿಯಲ್ಲಿ ಹೆಚ್ಚಾಗತ್ತೆ ಅಂದ್ರೆ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳ ಮೂಲಕ. ಸಾಮಾನ್ಯವಾಗಿ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರೆ ಜನ ಹಿಂದುಳಿತಾರೆ, ಕೆಲವರು ಮಾತ್ರ ಮುಂದಕ್ಕೆ ಬರ್ತಾರೆ, ಅಥವಾ ಮುಂದೆ ಜಾತಿಯವರು ಮುಂದಕ್ಕೆ ಬರ್ತಾರೆ, ಹಿಂದುಳಿದವರು ಹಿಂದೆನೆ ಉಳಿದು ಬಿಡ್ತಾರೆ. ಅದು ಗ್ರಾಮೀಣ ಭಾಗಗಳಲ್ಲಿ ಖಂಡಿತವಾಗ್ಲೂ ಸತ್ಯ. ಈಗ ಎಷ್ಟೇ ಬದಲಾವಣೆ ಆದ್ರೂ ಜಾತಿಯಲ್ಲಿ ಅಂತ ಹೇಳ್ಕೊಳ್ಳುವಂತ ಬದಲಾವಣೆಗಳು ಗ್ರಾಮೀಣ ಭಾಗದಲ್ಲಿ ಕಾಣೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಅವರ ಒಂದು ಭಾಗವಹಿಸುವಿಕೆ ಏನಿದೆ ಗ್ರಾಮೀಣ ಅಭಿವೃದ್ಧಿ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ರೆ ಆಗ ಒಂದು ಗ್ರಾಮೀಣ ಪ್ರಗತಿ ಸಾಧ್ಯ ಅನ್ನೋದನ್ನ ನಾವಿಲ್ಲಿ ನೋಡಬಹುದಾಗಿದೆ. ಜನರನ್ನ ಈ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತೆ ಪ್ರೇರೇಪಿಸುವುದೇ ಇದರ ಮುಖ್ಯ ಉದ್ದೇಶವಾಗಿದೆ. ದ ನೆಕ್ಸ್ಟ್ ಒನ್, ಪ್ರಾಪರ್ ಯುಟಿಲೈಸೇಷನ್ ಆಫ್ ದ ರೂರಲ್ ರಿಸೋರ್ಸಸ್. ಗ್ರಾಮೀಣ ಸಂಪನ್ಮೂಲಗಳ ಸದ್ಬಳಕೆ. So there are several sources we found in the rural area. So there are the water sources or land resources. There are many things, but sometimes we are not using these resources properly. So we are export the things, and so we transform to others. So that is the thing, and we have both the human resource and the natural resources, but they are not utilizing. So that is the thing. ಸೊ ಇಲ್ಲಿ ಗ್ರಾಮೀಣ ಭಾಗದಲ್ಲಿರ್ತಕ್ಕಂತಹ ಸಂಪನ್ಮೂಲಗಳ ಸದ್ಬಳಕೆ ಆಗಬೇಕಾಗಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಅನೇಕ ರೀತಿಯ ಒಂದು ಸಂಪನ್ಮೂಲಗಳನ್ನು ನಾವು ನೋಡ್ತೀವಿ. ಮುಖ್ಯವಾಗಿ ಮಾನವ ಸಂಪನ್ಮೂಲ ಹಾಗೂ ಇತರ ಸಂಪನ್ಮೂಲಗಳು ಅಥವಾ ನೈಸರ್ಗಿಕ ಸಂಪನ್ಮೂಲಗಳು. ಇವತ್ತು ನಮ್ಮ ಹತ್ರ ನೀರಿದೆ, ಆದ್ರೆ ನಾವು ಅದನ್ನು ಸರಿಯಾಗಿ ಬಳಕೆ ಮಾಡಲ್ಲ, ಅದನ್ನ ಬೇರೆಯವ್ರಿಗೆ ಕೊಡ್ತಾ ಇದ್ದೀವಿ. ಇವತ್ತು ನಮ್ಮೂರಲ್ಲಿ ಜನ ಇದ್ದಾರೆ, ನಮ್ಮ ಜನರನ್ನ ಬಳಕೆ ಮಾಡದೆ ನಾವು ಬೇರೆ ರಾಜ್ಯದಿಂದ ಜನರನ್ನ ಕರ್ಕೊಂಡು ಬಂದು ಕೆಲಸ ಮಾಡಿಸ್ತೀವಿ. ಈ ರೀತಿಯಲ್ಲಿ ಅಂದ್ರೆ ಯಾವಾಗ್ಲೂ ನಮ್ಮ ಜನರಿಗೇನೆ ಉದ್ಯೋಗ ಕೊಟ್ಟು ಅವರ ಬಳಕೆಯನ್ನ ಮಾಡ್ತಕ್ಕಂಥದ್ದು, ಅಥವಾ ನಮ್ಮಲ್ಲಿ ಸಿಗ್ತಕ್ಕಂಥ ಸಂಪನ್ಮೂಲಗಳನ್ನ ನಾವೇ ಇಟ್ಕೊಂಡು ಅದನ್ನ ಬಳಕೆ ಮಾಡಿ ಜನರ ಅಭಿವೃದ್ಧಿ ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ಅದನ್ನ ನಾವು ಸರಿಯಾಗಿ ಮಾಡ್ತಾ ಇಲ್ಲ. ಹಾಗಾಗಿ ನಮ್ಮಲ್ಲಿರ್ತಕ್ಕಂಥ ಸಂಪನ್ಮೂಲ ವಿವಿಧ ಉದ್ದೇಶಗಳಿಗಾಗಿ ಪಟ್ಟಣ ಪ್ರದೇಶಗಳಿಗೆ ಅದು ವರ್ಗಾವಣೆ ಆಗ್ತಿದೆ, ಅಲ್ಲಿ ಹೂಡಿಕೆ ಆಗ್ತಿದೆ. ಅದನ್ನ ತಡೆಗಟ್ಟಬೇಕಾಗಿದೆ. ಅದನ್ನ ತಡೆಗಟ್ಟಿ ಇರ್ತಕ್ಕಂಥ ಸಂಪನ್ಮೂಲಗಳ ಸದ್ಬಳಕೆ ಮಾಡ್ಕೊಳ್ಬೇಕಾಗಿದೆ. ಯಾವಾಗ ಇದು ಬೇರೆ ಕಡೆಗೆ ಹೋಗುತ್ತೆ, ಪಟ್ಟಣಕ್ಕೆ ಹೋಗ್ತಾ ಇದೆ, ಹಾಗಾಗಿ ಪಟ್ಟಣಗಳು ಸಿರಿವಂತವಾಗ್ತಿದ್ದಾವೆ, ನಗರಗಳು ಶ್ರೀಮಂತಿಕೆಯಿಂದ ಕೂಡ್ತಾ ಇದ್ದಾವೆ. ಆದ್ರೆ ಗ್ರಾಮಗಳು ಇನ್ನ ಕಷ್ಟದ ಪರಿಸ್ಥಿತಿಯಲ್ಲೇ ಇವೆ. ಅದನ್ನ ತಡೆಗಟ್ಟಬೇಕಾಗಿದೆ. ಅದಕ್ಕೆ ನಾವು ಇದರ ಅಧ್ಯಯನವನ್ನ ಮಾಡಬೇಕಾಗಿದೆ. ನೆಕ್ಸ್ಟ್ ಒನ್, ಮೇಕಿಂಗ್ ಅಗ್ರಿಕಲ್ಚರ್ ಪ್ರೊಡಕ್ಟಿವ್. ಕೃಷಿಯನ್ನ ಉತ್ಪಾದಕವಾಗಿ ಮಾಡುವುದು ಅಥವಾ ಮಾಡಬೇಕಾಗಿರುವಂಥದ್ದು. ಸೊ ಅಗ್ರಿಕಲ್ಚರ್ ಈಸ್ ಅ ಪ್ರಿಡಾಮಿನೆಂಟ್ ಆಕ್ಯುಪೇಷನ್ ಅಂಡ್ ದೇರ್ ಈಸ್ ಲಾಟ್ ಆಫ್ ಪ್ರೆಷರ್ ಆನ್ ದ ಅಗ್ರಿಕಲ್ಚರ್. ಅಂಡ್ ಯು ನೋ, there is limited occupations in the agricultural field, but in India it is a primary occupation, it is a predominant occupation. So that is the thing, that's why we have to make agriculture very productive. So ನೋಡಿ, ಕೃಷಿಯನ್ನ ಉತ್ಪಾದಕವಾಗಿ ಮಾಡುವಂಥದ್ದು. ಕೃಷಿ ಉತ್ಪಾದಕವಾಗಿ ಇಲ್ವಾ ನಮ್ಮಲ್ಲಿ? ಇಲ್ಲ. ಯಾಕೆಂದ್ರೆ ನಾವು ಬೇರೆ ಬೇರೆ ಅಭಿವೃದ್ಧಿ ಹೊಂದಿದ ದೇಶಗಳು, ರಷ್ಯಾ ತಗೊಳ್ಳಿ, ಆಸ್ಟ್ರೇಲಿಯಾ ತಗೊಳ್ಳಿ, ಕೆನಡಾ ತಗೊಳ್ಳಿ, ಅಮೆರಿಕ ತಗೊಳ್ಳಿ, ಜಪಾನ್ ತಗೊಳ್ಳಿ, ಈ ಎಲ್ಲ ದೇಶಗಳಲ್ಲಿ 2-6% ಮಾತ್ರ ಕೃಷಿ ಮೇಲೆ ಅವಲಂಬಿತರಾಗಿದ್ದಾರೆ. ಹೆಚ್ಚಾಗಿ ಆ ದೇಶಗಳಲ್ಲಿ ಟರ್ಷಿಯರಿ ಸೆಕ್ಟರ್ ಅಂದ್ರೆ
ಮೂರನೇ ವಿಭಾಗಕ್ಕೆ ಜನ ಹೆಚ್ಚಾಗಿ ಹೋಗ್ತಾರೆ. ಎರಡನೇ ವಿಭಾಗ ಯಾವುದು? ಸೆಕೆಂಡರಿ ಸೆಕ್ಟರ್ ಇಸ್ ಇಂಡಸ್ಟ್ರಿ, ಕೈಗಾರಿಕೆಗಳು. ನಮ್ಮಲ್ಲಿ 65% ಕೃಷಿ ಮೇಲೆ ಅವಲಂಬಿತರಾಗಿದ್ದೀವಿ. ನಮ್ಮಲ್ಲಿ ಇರ್ತಕ್ಕಂಥ ಭೂಮಿ ಕೂಡ ಬಹಳಷ್ಟು ನಾವೇನಂತೀವಿ ಅದನ್ನು ಅನ್ಪ್ರೊಡಕ್ಟಿವ್ ಅಂತ ಕರಿತೀವಿ. ಅನ್ಎಕನಾಮಿಕ್ ಹೋಲ್ಡಿಂಗ್ಸ್ ಯಾಕಂತೀವಿ? ಅನುತ್ಪಾದಕ, ಆರ್ಥಿಕ ಅನುತ್ಪಾದಕ ಕೃಷಿಯಾಗಿದೆ ನಮ್ಮಲ್ಲಿ. ಯಾಕಂದರೆ ಭೂಮಿನ ಈಗ ಒಂದು ಕುಟುಂಬದಲ್ಲಿ ಒಂದು 20 ಎಕರೆ ಇದೆ ಅಂದರೆ ಒಂದು 10 ಜನ ಆ ಮನೇಲಿದ್ರು ಅಂದರೆ 2 ಎಕರೆ ಎಲ್ರಿಗೂ ಬರುತ್ತೆ. ಅಂತ 2 ಎಕರೆ ಒಳಗೆ ಬೇರೆ ಬೇರೆ ಆದಾಗ 2 ಎಕರೆ ಒಳಗೆ ನಾವು ಟ್ರಾಕ್ಟರು ಅಥವಾ ಆಧುನಿಕ ತಂತ್ರಜ್ಞಾನವನ್ನು ಬಳಸಕ್ಕೆ ಸಾಧ್ಯನೇ ಆಗಲ್ಲ. ಒಟ್ಟು ಭೂಮಿ ಇದ್ರೆ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ನಮ್ಮಲ್ಲಿ ಅವಿಭಕ್ತ ಕುಟುಂಬಗಳು ಜಾಸ್ತಿ, ಒಡೆದೋಗೋದು ಜಾಸ್ತಿ, ಆ ಪ್ರಾಪರ್ಟಿ ಡಿವೈಡ್ ಆಗೋದು ಜಾಸ್ತಿ. ಹಾಗಾಗಿ ಭೂಮಿ ಅನುತ್ಪಾದಕಗೊಳ್ಳುತ್ತದೆ. ಹಾಗಾಗಿ ಕೃಷಿ ಅನ್ನೋದು ನಮ್ಮಲ್ಲಿ, ಕೃಷಿಯ ಮೇಲೆ ಜನಸಂಖ್ಯೆ ಒತ್ತಡ ಕೂಡ ಇರುತ್ತೆ. 1-2 ಎಕರೆ ಭೂಮಿ ಇರುತ್ತೆ, ಅದರ ಮೇಲೆ 5-6 ಜನ ಡಿಪೆಂಡ್ ಆಗಿರ್ತಾರೆ. ಸೊ ಹಾಗಾಗಿ ಇಲ್ಲಿ ಏನಾಗಿದೆ, ಮತ್ತೆ ಅದಕ್ಕೆ ಸೀಮಿತ ಉದ್ಯೋಗಗಳು ಕೂಡ. ಆದರೆ ಭಾರತದಲ್ಲಿ ಇದೇ ಒಂದು ದೊಡ್ಡ ಉದ್ಯೋಗ ಆಗಿರೋದ್ರಿಂದ ನಾವು ಇದನ್ನೇ ಸುಧಾರಣೆ ಮಾಡಬೇಕಾಗಿದೆ. ಇದನ್ನೇ ಒಂದು ದೊಡ್ಡ ಉತ್ಪಾದಕವಾಗಿ ಮಾಡಬೇಕಾಗಿದೆ ಅಂತ ಹೇಳ್ಬೋದು. ದ ನೆಕ್ಸ್ಟ್ ಒನ್, ಡೆವಲಪ್ಮೆಂಟ್ ಆಫ್ ರೂರಲ್ ಆರ್ಟಿಸಾನ್ಸ್, ಅಂದ್ರೆ ಗ್ರಾಮೀಣ ಕುಶಲಕರ್ಮಿಗಳ ಅಭಿವೃದ್ಧಿ. ಸೊ ಹೂ ಆರ್ ದೀಸ್ ರೂರಲ್ ಆರ್ಟಿಸಾನ್ಸ್? Now they are recognizing, government is recognizing them and train them and provide financial assistance to them through the banks. So there are several interests. The people have different interest. So government is identifying their interest and providing the financial assistance, so with the nominal rate of interest to the rural people. So through these programs, so we can encourage them to stand on their own. ಗ್ರಾಮೀಣ ಕುಶಲಕರ್ಮಿಗಳ ಅಭಿವೃದ್ಧಿ ಅಂತ ಕರಿತೀವಿ. ಈಗ ಗ್ರಾಮೀಣ ಕುಶಲಕರ್ಮಿಗಳಂದ್ರೆ ಯಾರು? ಅಲ್ಲಿ ಬಡಿಗೆಯವರು ಇರ್ಬೋದು, ಕುಂಬಾರ ಇರ್ಬೋದು, ಕಮ್ಮಾರ ಇರ್ಬೋದು, ಚಮ್ಮಾರ ಇರ್ಬೋದು, ಇವರನ್ನ ಸರ್ಕಾರ ಇತ್ತೀಚೆಗೆ ಗುರುತಿಸ್ತಾ ಇದೆ. ಗುರುತಿಸ್ಬಿಟ್ಟು ಅವರಿಗೆ ಮತ್ತೂ ಹೆಚ್ಚಿನ ಒಂದು ತರಬೇತಿಯನ್ನ ನೀಡಿ, ಒಂದು ಹಣಕಾಸಿನ ಬ್ಯಾಂಕ್ಗಳ ಮೂಲಕ ಹಣಕಾಸಿನ ಸಹಾಯವನ್ನು ನೀಡಿ, ಬಹಳ ಕಡಿಮೆ ದರದ ಬಡ್ಡಿಯಲ್ಲಿ ಅವರಿಗೆ ಒಂದು ಸಾಲದ ಸಹಾಯವನ್ನು ಮಾಡ್ತಾ ಇದೆ. ಮತ್ತು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಬೇಕು, ಕೃಷಿಯ ಜೊತೆಯಲ್ಲಿ ಇದು ಕೂಡ ಅಭಿವೃದ್ಧಿ ಆಗಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಸರ್ಕಾರ ಅವರಿಗೆ ಸಹಾಯ ಮಾಡ್ತಾ ಇದೆ ಅಂತ ಹೇಳಬಹುದು. ದ ನೆಕ್ಸ್ಟ್ ಒನ್, ರಿವೈವಲ್ ಆಫ್ ಕೋಆಪರೇಟಿವ್ ಮೂವ್ಮೆಂಟ್, ಅಂದ್ರೆ ಸಹಕಾರಿ ಚಳವಳಿಯ ಪುನಶ್ಚೇತನ ಅಂತ ಕರಿತೀವಿ. So what is this cooperative movement? It is started. So in the year 1904, the Cooperative Societies Act has been passed. And before that, in England, a person called Raffeson, he constructed his own, he started his own association, that is Cooperative Society. He started to give loans to their people, their own people. So this association has become successful. So when the Indian leaders saw this, and they also wanted to start this cooperative societies in India. And so in the initial stage, it was not successful. Slowly it became the progressive. And then, so this we started, now we have started multi-cooperative societies, primary cooperative societies, secondary cooperative societies, and all this. And it also supports the rural people to develop their own thing. And also these societies also supports the poultry farming and some other activities of the rural people. And these societies are also providing the loan facilities to the rural people. ಇಲ್ಲಿ 1904 ನಮ್ಮ ದೇಶದಲ್ಲಿ ಸಹಕಾರಿ ಸಂಘದ ಕಾಯ್ದೆ ಅಂತ ಒಂದು ಆಯ್ತು. ಇದು ಯಾಕೆ ಬಂತು ಅಂದ್ರೆ, ಇಂಗ್ಲೆಂಡ್ನಲ್ಲಿ ಒಬ್ಬ ರೈಫಿಸನ್ ಅನ್ನುವಂಥ ಒಬ್ಬ ವ್ಯಕ್ತಿ ಇದ್ದ. ಅವನೇನ್ ಮಾಡ್ತಾನೆ, ಒಂದು ಗ್ರಾಮದಲ್ಲಿ ಒಂದು ಈ ರೀತಿಯ ಸಂಘವನ್ನ ಕಟ್ಕೊಂಡು
ಅದೇ ಊರಿನ ಜನಕ್ಕೆ ಮಾತ್ರ ಸಾಲದ ಸಹಾಯವನ್ನ ಕೊಟ್ಟು ಕೃಷಿಯನ್ನ ಬಹಳ ಸುಧಾರಣೆ ಮಾಡಿದ್ರು. ಈ ಸಂಘದಿಂದ ಆ ಒಂದು ಹಳ್ಳಿ ತುಂಬಾ ಉದ್ಧಾರ ಆಯ್ತು, ತುಂಬಾ ಪ್ರಗತಿಯನ್ನ ಕಾಣ್ತು. ಈ ರೀತಿಯಲ್ಲಿ ಅವನು ಅನೇಕ ಸಂಘಗಳನ್ನು ಅಲ್ಲಿ ಬೆಳೆಸ್ತಾನೆ. ಇದನ್ನು ನೋಡಿದಂತಹ ನಮ್ಮ ನಾಯಕರು ಭಾರತದಲ್ಲಿ ಕೂಡ ನಾವು ಕೂಡ ಇಂತಹ ಸಹಕಾರಿ ಸಂಘಗಳನ್ನ ತೆರಿಬೇಕು ಅಂತ ಹೇಳಿ ಮನಸ್ಸು ಮಾಡ್ತಾರೆ. ಅವಾಗ ಈ ರೀತಿಯ ಸಹಕಾರಿ ಸಂಘಗಳ ಕಾಯ್ದೆ ತಗೊಂಡು ಬಂದು ಸಹಕಾರಿ ಸಂಘಗಳನ್ನ ಸ್ಟಾರ್ಟ್ ಮಾಡ್ತಾರೆ. ಇವು ಸಾಲ ನೀಡ್ತವೆ, ವ್ಯವಸಾಯೋತ್ಪನ್ನಗಳನ್ನ ನ್ಯಾಯಬದ್ಧ ಬೆಲೆಯಲ್ಲಿ ಮಾರಾಟ ಮಾಡಲಿಕ್ಕೆ, ಹೈನುಗಾರಿಕೆ, ತೋಟಗಾರಿಕೆ ಮೊದಲಾದ ಚಟುವಟಿಕೆಗಳಿಗೆ ಲಾಭದಾಯಕವಾಗಿ ಕೈಗೊಳ್ಳಲು ಸಾಧ್ಯವಾಗ್ತದೆ. ಕಡಿಮೆ ದರದ ಬಡ್ಡಿಯ ಸಾಲವನ್ನ ನೀಡ್ತವೆ. ಮತ್ತೆ ಗ್ರಾಮೀಣಾಭಿವೃದ್ಧಿ ವಿಸ್ತಾರವಾದ ಕಾರ್ಯಕ್ರಮದ ಅಡಿಯಲ್ಲಿ ಮಾತ್ರ ಸಹಕಾರ ಚಳುವಳಿಯ ಪುನಶ್ಚೇತನಗೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ಬೋದು. ಈಗ ನಾವು ಅದನ್ನ ವಿವಿಧೋದ್ದೇಶ ಸಹಕಾರಿ ಸಂಘಗಳು, ಪ್ರಾಥಮಿಕ ಸಹಕಾರಿ ಸಂಘಗಳು, ಇದನ್ನೆಲ್ಲ ನಾವು ನೋಡ್ತಾ ಇದ್ದೀವಿ. ದ ಲಾಸ್ಟ್ ಒನ್, ರಿವೈವಲ್ ಆಫ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್. ಅಂದ್ರೆ ಪಂಚಾಯತ್ ರಾಜ್ ಸಂಸ್ಥೆಗಳ ಪುನಶ್ಚೇತನ. ಸೊ these you know that panchayat raj institutions, so we had gram panchayat, taluk panchayat and jilla panchayat. We have this 3-tier system in India, and you know these are very very important and important for the rural development. Any program can be channelized through the panchayat raj institutions, and especially this represents the decentralization of power and revival of panchayat raj institutions through the decentralization of power, management of administration at village, taluk and district level, development of backward classes through the rural development programs, the directive principles of state policy. These will be helpful for the revival of panchayat raj institutions. ಬ್ರಿಟಿಷರ ಕಾಲದಲ್ಲಿ ನಮ್ಮ ಪಂಚಾಯತ್ ರಾಜ್ ತುಂಬಾ ದುರ್ಬಲವಾಗಿತ್ತು. ಯಾಕಂದ್ರೆ ಅವರು ಪಂಚಾಯತ್ ರಾಜ್ನ ತುಂಬಾ ಕಡೆಗಣಿಸಿಬಿಟ್ಟು ಪಂಚಾಯತ್ ರಾಜ್ ನಿರ್ವಹಿಸುತ್ತಿದ್ದಂತಹ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ, ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್ ಅಂಡ್ ಜುಡಿಷಿಯರಿ ಪವರ್ಸ್, so which are taken back from the British government, and they started number of offices, so like commercial tax, like that, revenue tax, like that. ಸೊ ಈ ರೀತಿಯಲ್ಲಿ ಪಂಚಾಯತ್ ರಾಜ್ ನಿರ್ವಹಿಸುತ್ತಿದ್ದಂಥ ಎಲ್ಲ ಕಾರ್ಯಗಳನ್ನ ಕಸಿದುಕೊಂಡ್ಬಿಟ್ರು. ಹಂಗಾಗಿ ಪಂಚಾಯತ್ ರಾಜ್ಗಳು ಸಂಪೂರ್ಣವಾಗಿ ಅವನತಿ ಹೊಂದಿದ್ವು. ಈಗ ಅವನ್ನ ಪುನಶ್ಚೇತನ ಮಾಡಬೇಕಾದಂತ ಒಂದು ಪರಿಸ್ಥಿತಿ ಬಂತು. ಇದಕ್ಕೆ ಮುಖ್ಯವಾಗಿ ವಿಕೇಂದ್ರೀಕರಣ, ಅಧಿಕಾರದ ಒಂದು ವಿಕೇಂದ್ರೀಕರಣ ಆಗಬೇಕು. ಯಾಕಂದ್ರೆ ಅಧಿಕಾರ ಒಬ್ಬರ ಕೈನಲ್ಲಿದ್ರೆ ಯಾವ ಕೆಲಸಗಳು ಸರಿಯಾಗಿ ಆಗೋದಿಲ್ಲ. ಆ ಕಾರಣಕ್ಕಾಗಿ ಅಧಿಕಾರ ಅನ್ನೋದು ನಾವು ಅದನ್ನ ಗ್ರಾಮ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಕಾಣ್ತೀವಿ. ಹಾಗೆ ಒಂದು ಆಡಳಿತದ ನಿರ್ವಹಣೆ ಕೂಡ ಈ 3 ಮಟ್ಟದಲ್ಲಿ ಆಗಬೇಕಾಗಿದೆ. ಮತ್ತು ದುರ್ಬಲ ವರ್ಗಗಳ ಏಳಿಗೆಯ ಕಾರ್ಯಕ್ರಮಗಳು ಕೂಡ ನಾವು ಗ್ರಾಮೀಣ ಅಭಿವೃದ್ಧಿಯ ಮೂಲಕವೇ ಮಾಡಬೇಕಾಗಿದೆ. ಹಾಗೆ ಈ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಹೇಳಿ ಕರಿತೀವಿ. ಸೊ ನಿರ್ದೇಶಕ ತತ್ವಗಳು ಅಂತ ಹೇಳಿ. ಸೊ ಈ ನಿರ್ದೇಶಕ 40ನೇ ಕಾಲಂನಲ್ಲಿ ಈ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ಹೇಳ್ತದೆ. ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ಗಳ ಮೂಲಕವೇ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಅದರ ಮೂಲಕವೇ ಮಾಡಿದ್ರೆ ಮಾತ್ರ ಗ್ರಾಮೀಣ ಪ್ರಗತಿ ಸಾಧ್ಯ ಅಂತ ಹೇಳಿ ನಮ್ಮ ಕಾನ್ಸ್ಟಿಟ್ಯೂಷನ್ ಕೂಡ ಹೇಳುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಇದರಿಂದ ಸಾಮಾಜಿಕ ನ್ಯಾಯ ಕೂಡ ಜನರಿಗೆ ಒದಗಿ ಬರುತ್ತೆ. ಸೊ ಈ ಎಲ್ಲ ಕಾರಣಗಳಿಗಾಗಿ ಒಂದು ಗ್ರಾಮೀಣ ಅಭಿವೃದ್ಧಿ ಅಧ್ಯಯನ ಬಹಳ ಮುಖ್ಯವಾಗಿದೆ ಅಂತ ಹೇಳಬಹುದು. ಥ್ಯಾಂಕ್ ಯು.